ಕಾಂಗ್ರೆಸ್ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಬಿಡಿ ಸರ್. ಕಾಂಗ್ರೆಸ್ನವ್ರು ಏನು ಇಲ್ಲ. ಈಗಿರೋ ಮಹಿಳೆಯರಿಗೆ ಬಸ್ ಬಿಟ್ಟವ್ರೆ. ಇಲ್ಲಿ ಜನನೇ ಸರಿಯಾಗಿ ಬಸ್ನೇ ಹಾಕಿಲ್ಲ. ಇಲ್ಲಿ ಜನ ಎಲ್ಲ ದಿನ ಸಾಯ್ತಾವ್ರೆ. ಆಮೇಲೆ ಉಚಿತ ನಿಚಿತ ಖಚಿತ ಅಂತ ಕೊಡ್ತಾರಲ್ಲ, ಏನೇ ಅವ್ರ ಮನೆಯಿಂದ ಸಾಧನೆ ಮಾಡಿ ಅಂತ ಕೊಡ್ತಾರಲ್ಲ. ಅವರು 1.5 ಲಕ್ಷ ಕೋಟಿ ಸಾಲ ಮಾಡಿ ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಸಾಲ ಮಾಡಿ ಅವ್ರು ದುಡ್ಡು ಕೊಡ್ತಾ ಇದಾರೆ ಹೊರ್ತು ನಮ್ಗೆ ಇವರಿಬ್ರು ಏನ್ ಬೇಕಾಗಿಲ್ಲ. ನಮ್ಗೆ ಹೆಂಡತಿ ಕಿತ್ತಿ ಗಂಡನ್ ಕೊಡ್ತಾ ಇದಾರೆ, ಬಟ್ ನಮ್ಗೆ ಇನ್ನೊಬ್ರು ಕೊಡ್ತಾ ಇದಾರೆ ಅಷ್ಟೇ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು 91 ಸ್ಟೋರೀಸ್. ಏನ್ ಗುರು ಇವತ್ತೆಲ್ಲಿ ಕರ್ಕೊಂಡ್ ಬಂದಿದ್ರಾ ಅನ್ಬಿಟ್ಟು ಕೇಳ್ತಾ ಇದೀರಾ? ನಿಮ್ ಏರಿಯಾಗೆ ನಾವು ಬಂದಿರೋದು, ಎಲ್ಲಿ ಅಂತ ಗೊತ್ತಾಗ್ಲಿಲ್ವಾ? ಇವತ್ತಿನ 91 ಸ್ಟೋರೀಸ್ ಮಂಡ್ಯ ಹೈ ವೋಲ್ಟೇಜ್ ಶ್ರೀರಂಗಪಟ್ಟಣ ಬಸ್ ನಿಲ್ದಾಣದಲ್ಲಿ ನಾವಿದ್ದೀವಿ. ಇಲ್ಲಿನ ಮತದಾರ ಪ್ರಭುಗಳನ್ನ ಕೇಳೋಣ. ನಮಸ್ತೆ ಸರ್, ಮುಂದಿನ ಭಾರತದ ಪ್ರಧಾನಮಂತ್ರಿಗಳು ಯಾರಾಗ್ಬೇಕು ಅನ್ಕೊಂಡಿದ್ರು ಸರ್? ನರೇಂದ್ರ ಮೋದಿ ಅವರು ಆಗ್ಬೇಕು. ಪ್ರತಿಪಕ್ಷ ಸ್ಥಾನದಲ್ಲಿ ರಾಹುಲ್ ಗಾಂಧಿ ಅವರು ನಿಲ್ತಾರೆ, ಅವರು ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಬೋರ್ಡ್ಗೆ ಬರೀಕಿಲ್ಲ ಅವ್ರ ಮುಂದ್ಗಡೆ. ರಾಹುಲ್ ಗಾಂಧಿಯಲ್ಲಿ ಮೋದಿಯಲ್ಲಿ ಮೋದಿ ವಿಶ್ವನೇ ನೋಡ್ತಾ ಐತೆ ಮೋದಿಯ. ರಾಹುಲ್ ಗಾಂಧಿಗೂ ಅವ್ರಿಗೂ ಹೋಲಿಕೆನೇ ಇಲ್ಲ. ಅವ್ರ ಸ್ಟ್ಯಾಂಡರ್ಡ್ ಏನು ಇವರೇನು. ಮೋದಿ ಕ್ಲಾಸ್ 1, ಇಡೀ ಪ್ರಪಂಚನೇ ನೋಡ್ತಾ ಐತೆ ಮೋದಿಯ. ಅದ್ರ ಮುಂದೆ ಅವ್ರ ಮುಂದೆ ಬೇರೆ ಯಾರೂ ಇಲ್ಲ. ಧನ್ಯವಾದ ಮೋದಿನೇ. ಸರ್, ಹಾಗೆ ಮಂಡ್ಯ ಲೋಕಸಭಾ ಕ್ಷೇತ್ರ, ಈ ಮಂಡ್ಯ ಲೋಕಸಭಾ ಕ್ಷೇತ್ರ ಬಗ್ಗೆ ನಾವು ಮಾತಾಡಿದ್ರೆ ಇಡೀ ಕರ್ನಾಟಕ ಕುಳಿತು ಕೇಳುತ್ತೆ ಮಂಡ್ಯ ವಿಚಾರದಲ್ಲಿ. ಹೌದು. ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ನಿಲ್ಬೇಕಾ ಇಲ್ಲ ಸುಮಲತಾ ಅವ್ರು ನಿಲ್ಬೇಕಾ? ಇಬ್ರು ನಿಂತರೂ ಕಷ್ಟೇ. ಕುಮಾರಸ್ವಾಮಿ ನಿಂತ್ರೆ ಈಸಿ ಆಯ್ತದ ಅಷ್ಟೇ. ನಿಖಿಲು ಕಷ್ಟನೇ, ಸುಮಲತನು ಕಷ್ಟನೇ. ಕುಮಾರಸ್ವಾಮಿ ಆದ್ರೆ ಈಸಿಯಾಗಿ ಗೆಲ್ಬೋದು. ಅವ್ರಿಬ್ರಲ್ಲಿ ನಿಂತ್ರೆ ಯಾರು ಗೆಲ್ಬೋದು ಅಂತ? ಯಾರಿಬ್ರಲ್ಲಿ? ನಿಖಿಲ್ ಕುಮಾರಸ್ವಾಮಿ ಇಲ್ಲ ಸುಮಲತಾ? ಸುಮಲತಾ ಗೆಲ್ಲಿಕ್ಕಿಲ್ಲ. ನಿಖಿಲ್ ಅನುಕಂಪದಲ್ಲಿ ನಿಖಿಲ್ ಚಾನ್ಸ್ ಆಗ್ಬೋದು, ಗೆಲ್ಬೋದು. ಈ ಸರಿ ಆಗ್ಬೋದು ಅಂತ ಹೇಳ್ತಾ ಇದ್ರೆ ನಿಖಿಲ್ ಗೆಲ್ಬೋದು. ಸುಮಲತಾ ಏನೂ ಮಾಡ್ಲಿಲ್ಲ. ಅವ್ರ ಅನುದಾನ ಕಣ್ಣಲ್ಲಿ ನೋಡೇ ಇಲ್ಲ. ನಮ್ಮ ಶ್ರೀರಂಗಪಟ್ಟಣ ತಾಲೂಕು ಎಲ್ಲಿ ಬಂತು ಏನು ಅಂತ. ನೀರಾವರಿ ವಿಚಾರದಲ್ಲಿ ಏನಾದ್ರು ಮಾತಾಡಿದಾರಾ ಸುಮಲತಾ ಅವರು? ಯಾವ ನೀರಾವರಿಯಲ್ಲಿ ಏನೂ ಮಾತಾಡಿಲ್ಲ, ಏನೂ ಇಲ್ಲ. ಅವರಿಂದ ಏನೂ ಆಗುವಿಲ್ಲ. ಈ ಕಾವೇರಿ ನೀರ್ ಬಿಟ್ರಲ್ವಾ ತಮಿಳ್ನಾಡಿಗೆ, ಹೌದು. ಆ ಟೈಮಲ್ಲಿ ಏನಾದ್ರು ಮಾತಾಡಿದ್ಯಾ? ಏನು ಮಾತಾಡಲಿಲ್ಲ, ಏನೂ ಇಲ್ಲ. ಅವ್ರು ಕಣ್ಣೀರ್ ಒರೆಸೋ ಪ್ರಯತ್ನ ಏನಾದ್ರು ಅಷ್ಟೇ ಅಷ್ಟೇ. ಕಣ್ಣೀರು ಒರೆಸ್ತಾ ಇರ್ತಾರೆ, ಈಗಲೂ ಕಣ್ಣೀರು ಒರೆಸ್ತಾ ಇರ್ತಾರೆ. ಏನ್ ಮಾಡಿರಿ, ಅವ್ರು ಮುಂದೇನು ಒರೆಸ್ತಾರೆ, ಈಗಲೂ ಒರೆಸ್ತಾರೆ, ಮೊದಲು ಹಿಂದೇನು ಒರೆಸಿದ್ರು. ಇದರಿಂದ ಗೆದ್ರು ಅಷ್ಟೇ. ಅನುಕಂಪದ ಆಧಾರದ ಮೇಲೆ ಗೆದ್ರು ಅವರು. ಅಂಬರೀಶ್ ಅವರು ಇದರಿಂದ ಗೆದ್ರು ಅಷ್ಟೇ. ಅವರು ಕಾಯಿಲಾಗಿ ಇವ್ರಿಗೆ ಅನುಕೂಲ ಆಯ್ತು ಅಷ್ಟೇ. ನಿಂತ್ಕೊಂಡ್ರೆ ಗೆಲ್ತಾರ ಸರ್? ನೋಡ್ಬೇಕು. ಒಟ್ಟಲ್ಲಿ ಫೈಟ್ ಐತೆ ಇಬ್ಬರಿಗೂ. ಸುಮಲತನ ಗೆಲ್ಲಿಕ್ಕಿಲ್ಲ. ಕುಮಾರಸ್ವಾಮಿ ಆದ್ರೆ ಈಸಿ. ನಿಖಿಲ್ಗಾದ್ರೆ ಒಳ್ಳೊಳಗಡೆ ಅವರ MLA ಅವರಲ್ಲ, ಈಗ ಆಲ್ರೆಡಿ ಮಾಜಿ ಅವರೇ ಸೋಲಿಸ್ಬಿಡ್ತಾರ ಅವನ್ನ. ಹೋದ್ಸಲು ಹಂಗೆ ಮಾಡಿದ್ದು. ನಿಖಿಲ್ ಕುಮಾರಸ್ವಾಮಿ ನಿಲ್ಸಿದ್ರು ಅವ್ರೇ, ಇಂಡೈರೆಕ್ಟ್ ಆಗಿ ಸುಮಲತನ್ಗೆ ಮಾಡಿಸಿದ್ರು ಓಟ್ ಎಲ್ಲ. ಕುಮಾರಸ್ವಾಮಿ ಅವರು ಅದೇನು ತಿಳ್ಕೊಂಡಿದ್ರು ಏನೋ ಅವ್ರ ಬಗ್ಗೆ. ಅವ್ರ ಹಿಂದ್ಗಡೆ ಇರೋರೆ ಅವ್ರಿಗೆ ಚಾಕು ಹಾಕಿದ್ರು. ನಿಖಿಲ್ ಸೋಲ್ಬೇಕಾದ್ರೆ ಕಾರಣ ಅವರ ಫಾಲೋವರ್ಸ್ಗಳೇ. ಅಂದ್ರೆ ಫಾಲೋವರ್ಸ್ ಅಂತಂದ್ರೆ MLA ಯಾರು ಏನೂ ಮಾಡಿಲ್ಲ ಅವ್ರಿಗೆ. ಇಂಡೈರೆಕ್ಟ್ ಆಗಿ ಸುಮಲತಾ ಮಾಡಿಸಿದ್ರು ಅವಾಗ. ಹಾಗೆ ಇನ್ನೊಬ್ರು ಕುಳಿತಿದಾರ, ನಾವು ಅವ್ರನ್ನೂ ಮಾತಾಡ್. ಸರ್ ನಮಸ್ತೆ. ನಮಸ್ತೆ ಸರ್, ಭಾರತದ ಪ್ರಧಾನಮಂತ್ರಿಗಳು ಯಾರಾಗ್ಬೇಕು ಅನ್ಕೊಂಡಿದ್ರೆ? ಭಾರತದ ಪ್ರಧಾನಮಂತ್ರಿಗಳು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರೇ ಆದ್ರೂ ಉತ್ತಮ. ಯಾಕೆ ಅಂದ್ರೆ 370 ಕಾಶ್ಮೀರ 370ನ ರದ್ದು ಮಾಡಿದ್ದಾರೆ ಒಂದು. ಮತ್ತೆ ತ್ರಿವಳಿ ತಲಾಕ್ನ ಬ್ಯಾನ್ ಮಾಡಿದ್ದಾರೆ. ಎರಡನೇದು, ದೇಶದ ಆರ್ಥಿಕತೆನ ಈ 2024ರಲ್ಲಿ ಜಗತ್ತಿನಲ್ಲೇ ನಂಬರ್ 2ನೇ ಸ್ಥಾನಕ್ಕೆ ತರೋದ್ರಲ್ಲಿ ನರೇಂದ್ರ ಮೋದಿ ಅವರು 2024 ತರದೇ ಹೋದ್ರೆ ಗ್ಯಾರಂಟಿ ಅವರೇ ಗ್ಯಾರಂಟಿ. 2024 ಆರ್ಥಿಕತೆನ ಇಡೀ ವಿಶ್ವದಲ್ಲೇ ಭಾರತದ 2ನೇ ಸ್ಥಾನಕ್ಕೆ ನಿಲ್ಲಿಸ್ತಾರೆ. ಮತ್ತೆ ಈ ದೇಶದಲ್ಲಿ ಏನಾರ ಅಭಿವೃದ್ಧಿ ಕಾಮಗಾರಿ ಆಗಿದೆ ಅಂದ್ರೆ ಇಷ್ಟಿನ ವರ್ಷಗಂಟನೂ ನರೇಂದ್ರ ಮೋದಿ ಅವರು ಉನ್ನತ ಸ್ಥಾನದಲ್ಲಿ ನಮ್ಮ ಇಷ್ಟಿನ ಪ್ರಧಾನಮಂತ್ರಿಗಳಿಂದ 1ನೇ ಸ್ಥಾನದಲ್ಲಿ ನಿಂತ್ಕೋಬೇಕಾದ್ರೆ ಪ್ರಧಾನಮಂತ್ರಿ ಅವರು ಅಭಿವೃದ್ಧಿ ಕಾರ್ಯದಲ್ಲಿ ನಂಬರ್ 1 ಯಾವುದೇ ಪ್ರಧಾನಮಂತ್ರಿ ಮಾಡಿಲ್ಲ. ಆ ಅಭಿವೃದ್ಧಿ ಕಾರ್ಯನ ಇಡೀ ದೇಶದಲ್ಲಿ ಮಾಡಿದ್ದಾರೆ. ಇದು ಮತ್ತೆ ಎಲ್ಲಾ ವಿಮಾನ ನಿಲ್ದಾಣಗಳು ಅಭಿವೃದ್ಧಿ ಮೇಲ್ದರ್ಜೆಗೆ ಏರ್ಸವ್ರೆ. ಎರಡನೇದು ಇದು. ಮೂರನೇದು, ಮತ್ತೆ ಯಾವುದೇ ರೈತರಿಗಲ್ಲಿ ಕೆಲವೊಂದು ಅವರು ಕೊಟ್ಟಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯ ಇದರಲ್ಲಿ ಅವರು ಘೋಷಣೆ ಮಾಡಿರ್ತಕ್ಕಂಥದ್ರಲ್ಲಿ ಈ 2000 ಮೊದಲನೇ ಸಾರಿ ಪ್ರಧಾನಮಂತ್ರಿ ಆಗಿದೆ ಅಂತ ಇಲ್ಲಿವರೆಗೂ ಯಾವುದೇ ಅವ್ರು ಘೋಷಣೆ ಮಾಡಿದ್ರೆ ಯಾವುದೇ ಒಂದುವೇ ನಿಂತಿಲ್ಲ. ಎಲ್ಲಾ ಸಮವಾಗಿ ಬರ್ತಾ ಇದೆ, ಇವತ್ತಿನವರೆಗೂ ಬರ್ತವೆ. ಯಾರೇ ಒಬ್ಬ ಗ್ರಾಹಕರನ್ನ ಕೇಳೋಗಿ, ಯಾರೇ ಒಬ್ಬ ರೈತರು ಕೇಳಿ ನೋಡ್ರಿ ನೀವು, ಕರೆಕ್ಟಾಗಿ ಅದನ್ನ ಫಾಲೋ ಅಪ್ ಮಾಡ್ಕೊ ಬರ್ತಾವ್ರೆ. ಮತ್ತೆ ಈ ದೇಶಕ್ಕೆ ಪ್ರಧಾನಮಂತ್ರಿ ಅಂದ್ರೆ ನರೇಂದ್ರ ಮೋದಿ ಅವರು ಆದ್ರೆ ಉತ್ತಮ. ಕಾಂಗ್ರೆಸ್ ಕೂಡ ಈ ಸ್ಪರ್ಧೆಯಲ್ಲಿ ನಿಲ್ತಾ ಇದೆ ಸರ್.
ಕಾಂಗ್ರೆಸ್ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಬಿಡಿ ಸರ್. ಕಾಂಗ್ರೆಸ್ನವ್ರು ಏನು ಇಲ್ಲ, ಈಗ ಇರೋ ಮಹಿಳೆಯರಿಗೆ ಬಸ್ ಬಿಟ್ಟವ್ರೆ. ಇಲ್ಲಿ ಜನನೇ ಸರಿಯಾಗಿ ಬಸ್ನೇ ಹಾಕಿಲ್ಲ. ಇಲ್ಲಿ ಜನ ಎಲ್ಲ ದಿನ ಸಾಯ್ತಾವ್ರೆ. ಓಕೆ. ಅವ್ರೇನು ಅವ್ರ ಉಪಕಾರ ಏನು ಪ್ರಯೋಜನ ಇಲ್ಲ. ಅವರು ಯಾವ ಸರ್ಕಾರದ ಕಾಂಗ್ರೆಸ್ ಸರ್ಕಾರದಲ್ಲಿ ಏನ್ ಮೂರಾದಿ ಮಣ್ಣು ಮಾಡಿಲ್ಲ ಅವರು. ಸ್ತ್ರೀ ಶಕ್ತಿ ಯೋಜನೆ ಮಾತ್ರ ಇದೆ ಅಂತ ಹೇಳ್ತಾ ಅಷ್ಟೇ ಸ್ತ್ರೀ ಶಕ್ತಿ ಯೋಜನೆ ಒಂದ್ ಅಷ್ಟೇ. ಅದರಿಂದ ಏನು ಉಪಯೋಗನೂ ಆಗಿಲ್ಲ. ಬಸ್ಗಳಿದ್ರೆ ಉಪಯೋಗ ಆ ಬಸ್ಗಳಿದ್ರೆ ಉಪಯೋಗ ಆಗುದು. ಒಂದ್ ಸೀರೆ ತರಕ್ 4 ಜನ ಹೋಯ್ತಾರೆ ಹೆಂಗಸರು. ಅದು ಕಟ್ಕೊಂಡ್ ಏನ್ ಮಾಡಿರಿ ಸರ್ ಅದ್ರಲ್ಲಿ? ಓಕೆ. ನಿಮ್ಮ ಮಂಡ್ಯ ಲೋಕಸಭಾ ವಿಚಾರದಲ್ಲಿ ನಾವು ಬಂದ್ರೆ ಹಾ, ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ನಿಂತ್ಕೊಂಡ್ರೆ ಗೆಲ್ತಾರಾ ಇಲ್ಲ ಸುಮಲತಾ ಅವರ? 100ಕ್ಕೆ 100 ಭಾಗ ನಿಖಿಲ್ ಕುಮಾರಸ್ವಾಮಿ ಅವರೇ ಗೆಲ್ತಾರೆ ಸರ್. ಇವ್ರಿಬ್ರಲ್ಲಿ ನಿಂತ್ಕೊಂಡ್ರೆ ಸುಮಲತಾ ಎಷ್ಟೋ ನಿಖಿಲ್ ಕುಮಾರಸ್ವಾಮಿ ಬಿಟ್ರೆ ನಿಖಿಲ್ ಕುಮಾರಸ್ವಾಮಿ ಅವರೇ ಗೆಲ್ತಾರೆ. ನಿಖಿಲ್ ಕುಮಾರಸ್ವಾಮಿ ಅವ್ರು ನಿಂತರು ಗೆಲ್ತಾರೆ. ಸನ್ಮಾನ್ಯ ಪಾಂಡವಪುರದ MLA CS ಪುಟ್ಟರಾಜ್ ಅವ್ರು ನಿಂತರು ಗೆಲ್ತಾರೆ. ಓಕೆ. ಸುಮಲತಾ ಅವ್ರ 5 ವರ್ಷ ಏನು ಮಾಡಿಲ್ವಾ? ಏನ್ ಮಾಡಿದಾರೆ ಸರ್ ಈ ಕ್ಷೇತ್ರಕ್ಕೆ? ಏನು ಮಾಡಿಲ್ಲ. ಏನ್ ಅನುದಾನ ತೋರಿಸಿ ಅವರು? ಇಂಥದ್ ಮಾಡೋಂತ ಅನುದಾನ ತೋರಿಸಿ. ಎಲ್ಲಾರ ಒಂದ್ ಬಸ್ ಸ್ಟ್ಯಾಂಡ್ ಕಟ್ಸಿದಾರ, ಎಲ್ಲಾರ ಅವ್ರ ಹೆಸರಲ್ಲಿ ಒಂದ್ ರೋಡ್ ಮಾಡ್ಸಿದಾರ? ಏನ್ ಮಾಡ್ಸಾರ ನೀವೇ ತೋರಿಸಿ. ಯಾವ್ದಾರ ಒಂದ್ ಬಸ್ ಸ್ಟ್ಯಾಂಡ್ ಎಲ್ಲ ಅವ್ರ ಹೆಸರಿದ್ದದ? ಏನ್ ಮಾಡೋರು ತೋರಿಸಿ. ಏನು ಮಾಡಿಲ್ಲ ಅಂತ ಹೇಳಿ ಏನು ಮಾಡಿಲ್ಲ. ಈಗಾಗಲೇ 5 ವರ್ಷ ಬತ್ತು. 5 ವರ್ಷದಲ್ಲಿ ಈಗಾಗಲೇ ಮಾರ್ಚ್ಗೆ ಏಪ್ರಿಲ್ಗೆ ಎಲೆಕ್ಷನ್ ಬಂದೈತೆ. ಏನ್ ಮಾಡೋರು ತೋರಿಸಿ. ಅಲ್ಲಿಗೆ ಅವರು ಅನುದಾನ ಮಾತ್ರ ಅಷ್ಟೇ ಆಗಿದ್ರು. ನಾಮಕಾವಸ್ಥೆ MP ಅಷ್ಟೇ. ಅವರು ಏನ್ ಮಾಡೋರು ತೋರಿಸಿ. ಅವರು ಯಾವುದೇ ಅಭಿವೃದ್ಧಿಗಳು ಯಾವುದೇ ಅಭಿವೃದ್ಧಿ ಮಾಡಿಲ್ಲ. ಅದು ಮೋದಿಜಿ ಅವರು ಏನೋ ಈ ಸಾರಿ ಗೆಲ್ಸಿ ಅಂತ ಹೇಳಿ ನೇಮ್ ಕೊಡೋದಕ್ಕೆ ಅವರು ಗೆದ್ದಿರೋದು ಅಷ್ಟು ಬಿಟ್ರೆ ಇನ್ಯಾವುದು ಏನು ಇಲ್ಲ. ನಿಖಿಲ್ ಕುಮಾರಸ್ವಾಮಿ ಗೆದ್ರೆ ಅವ್ರು ಮಾಡ್ತಾರಂತ? ಖಂಡಿತ ಮಾಡ್ತಾರೆ. ಖಂಡಿತ ಮಾಡ್ತಾರೆ. ಅವರು ಖಂಡಿತ ಮಾಡ್ತಾರೆ. ಒಳ್ಳೆ ಅನುದಾನನ ನಮ್ಮ ಮಂಡ್ಯ ಲೋಕಸಭೆಗೆ ಒಳ್ಳೆ ಅನುದಾನ ತಂದು ಒಳ್ಳೆ ಬೇಕಾದ ಅಭಿವೃದ್ಧಿಗಳು ಮಾಡ್ತಾರೆ. ಅವ್ರ ತಂದೆ ಅವರ ತಾತನವರು ಕಾವೇರಿ ನೀರಿಗೆ ಭಾರಿ ಹೋರಾಟ ಮಾಡವ್ರೆ. ಅವ್ರ ಈಗ ಮುಖ್ಯಮಂತ್ರಿ ಆಗಿದ್ರೆ ಕುಮಾರಸ್ವಾಮಿ ಅವರು ದೇವೇಗೌಡರ ಮುಖ್ಯಮಂತ್ರಿ ಆಗಿದ್ರೆ ಇಷ್ಟು ನೀರಿಗೆ ಪ್ರಾಬ್ಲಮೇ ಪಡುವಂಗಿರ್ಲಿಲ್ಲ. ಇಷ್ಟು ಪ್ರಾಬ್ಲಮೇ ಪಡುವಂಗಿರ್ಲಿಲ್ಲ. ಸರಿ ಸರ್, ಧನ್ಯವಾದಗಳು ಸರ್. ನಮಸ್ಕಾರ. ನಿಮ್ಮ ಹೆಸರಣ್ಣ? ವೇಣುಗೋಪಾಲ್ ಶ್ರೀನಿವಾಸ ಅಗ್ರಹಾರ, ಶ್ರೀರಂಗಪಟ್ಟಣ ತಾಲೂಕು, ಮಂಡ್ಯ ಡಿಸ್ಟಿಕ್. ಅಣ್ಣ, ಭಾರತದ ಪ್ರಧಾನಮಂತ್ರಿಗಳು ಯಾರಾಗ್ಬೇಕು ಅನ್ಕೊಂಡಿದ್ದೀರಿ? ನರೇಂದ್ರ ಮೋದಿ ಆಗ್ಬೇಕು ಸರ್. ಯಾಕಣ್ಣ? ಅವ್ರು ಒಳ್ಳೆ ದೇಶದಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದಾರೆ. ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ರೆ ನಮ್ಗೆ ಏನು ಉಪಯೋಗ ಇಲ್ಲ. ಎಲ್ಲಾ ಮುಸ್ಲಿಮ್ಸ್ ಇದಕ್ಕೆ ಜಾಸ್ತಿ ಹೆಲ್ಪ್ ಮಾಡ್ತಾ ಇದಾರೆ ಹೊರತು ಅವರು ಇನ್ನೇನು ಮಾಡ್ತಲ್ಲ. ಆಮೇಲೆ ಉಚಿತ ನಿಚಿತ ಖಚಿತ ಅಂತ ಕೊಡ್ತಾರಲ್ಲ, ಏನೇ ಅವ್ರ ಮನೆಯಿಂದ ಸಾಧನೆ ಮಾಡಿ ಅಂತ ಕೊಡ್ತಲ್ಲ. ಅವರು 1.5 ಲಕ್ಷ ಕೋಟಿ ಸಾಲ ಮಾಡಿ ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಸಾಲ ಮಾಡಿ ಅವ್ರು ದುಡ್ಡು ಕೊಡ್ತಾ ಇದಾರೆ ಹೊರತು ಇನ್ ಯಾವ ಕಡೆಯಿಂದ ದುಡ್ಡು ಏನು ಕೊಡ್ತಲ್ಲ. ಅವರು ಒಂದಾಯ್ತಿಂದ ಅಲ್ಲಿ ಅವಲೇ ಎಣ್ಣೆ ಕುಡಿಯೋರು 20 ರೂಪಾಯಿ ಎಷ್ಟಿದ್ದಾರೆ, ಆ ದುಡ್ಡು ಹೆಂಗಸ್ರುಗಳು ಕೊಡ್ತಾರೆ. ಬಸ್ ಯಾರಾಗಿಲ್ಲ, ಉಚಿತ ಆದವ್ರು ಬಸ್ನವ್ರಿಗೆ ಒಂದು ಇದು ಕೊಡ್ತಾರೆ. ಈಗ 2,000 ಕೊಟ್ಟಿರೋದು 1.5 ಲಕ್ಷ ಕೋಟಿ. ಆದ್ರೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ MP ಆಗಿ ಈಗ ಬರ್ಬೇಕು ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಬರ್ಬೇಕು. ಅಂದ್ರೆ ನರೇಂದ್ರ ಮೋದಿ ಅವ್ರ ಸಪೋರ್ಟ್ ಇದೆ. ಸುಮಲತಾ ಟಿಕೆಟ್ ಅಂತೂ ಕೊಡಿಕಿಲ್ಲ, ನಿಖಿಲ್ ಕುಮಾರಸ್ವಾಮಿ ಟಿಕೆಟ್ ಕೊಡ್ತಾರೆ, ಗೆಲ್ತಾರೆ ಸರ್. ಕಾಂಗ್ರೆಸ್ ಸರ್ಕಾರದಿಂದ ನಮ್ಗೆ ಏನು ಉಪಯೋಗ ಆಗಿಲ್ಲ ಸರ್. ದೇವರಾಣು ಇದು ಓಪನ್ ಆಗಿ ಹೇಳ್ತದೆ. ಇದಾಯ್ತು. ಬೇಕಾದ್ರೆ ಕೇಳಿ, ಅವ್ರು 1.5 ಲಕ್ಷ ಕೋಟಿ ಸಾಲ ಮಾಡಿಲ್ವಾ ರಾಜ್ಯದಲ್ಲಿ ಅಂತ ಕೇಳ್ಕೊಳ್ಳಿ. ಈಗ 5 ವರ್ಷ ಸುಮಲತಾ ಅವ್ರು ಇದ್ರಲ್ಲ, ಏನು ಸಾಧನೆ ಮಾಡಿಲ್ಲ ಸರ್. ಅವರು ಏನಾದ್ರೆ ಈಗ ಬ್ಲಾಸ್ಟ್ ಗಣಿಗಾರಿಕೆ ಬ್ಲಾಸ್ಟ್ ಮಾಡಿದ್ರೆ ಕಟ್ಟೆ ಹೊಡೆದೈತೆ ಅಂತ ಒಂದು ಹೆಸರು ಬಂದದ ಅಷ್ಟೇ ಹೊರತು ಇನ್ನಿಂದ ಅವರಿಂದ ಯಾವ ಜನಕ್ಕೂ ಏನ್ ಸಪೋರ್ಟ್ ಏನು ಮಾಡಿಲ್ಲ. ಇಷ್ಟೇ ಅವ್ರು ಮಾಡಿರೋದು. ಈಗ ಭಾರತದಲ್ಲಿ ನಾವು ನೋಡೋದಾದ್ರೆ ರಾಹುಲ್ ಗಾಂಧಿ ಅವರು ಆ ಸ್ಥಾನದಲ್ಲಿ ಸ್ಪರ್ಧೆ ಮಾಡ್ತಾರೆ. ರಾಹುಲ್ ಗಾಂಧಿ ಒಳ್ಳೇದಾದ್ರೆ ಇಲ್ಲಿ ಜನಗಳು ಒಳ್ಳೇದಿಲ್ವಲ್ಲ. ಇಂಥ ಸರ್ಕಾರದಲ್ಲಿ ಈ ತರ ಅವರೆಲ್ಲ ಈ ಮುಖ್ಯಮಂತ್ರಿಗಳು ಏನ್ ಮಾಡ್ತಾವ್ರು? ಇವ್ರು ರಾಜ್ಯದ ಸರ್ಕಾರದಿಂದ 10 ಕೋಟಿ ಎಲ್ಲೆಲ್ಲ ಸಾಲ ಮಾಡ್ಕೊಬತ್ತಾರೆ. ಅದೇ 2,000 ಹೆಂಗಸರು ಕೊಡ್ತಾರೆ, ಓಟ್ ಹಾಕಿ ಅಂತಾರೆ. ಆ ಜನ ನಮ್ಮ ಜನಗಳು ತಿಳಿದಾನೆ ಸಾಲ ಮಾಡ್ತಲ್ಲ ಅಂತ ಹೇಳ್ತಲ್ಲ, ತಗೋ ಓಟ್ ಅವ್ರಿಗೆ ಹಾಕಿ ಗೆಲ್ಲಿಸ್ತವ್ರೆ ಅಷ್ಟೇ. ಆದ್ರೂ ಈ ಸತಿ ಎಲ್ಲ ಜನ ಅಂತ ಹೇಳಿ ಹೋಗಿಸ್ಕೊಬಿಟ್ಟವ್ರೆ. ನಮ್ಮಂತ ತಿಳುವಳಿಕೆ ಇರೋರ್ಗೆ ಎಲ್ಲರಿಗೂ ಗೊತ್ತು. ಈ ಸತಂತೂ MP ನಮ್ಮ ರಾಜ್ಯದಲ್ಲಿ 20 ಸೀಟು ಖಂಡಿತವಾಗಿ ಬಿಜೆಪಿ ಸರ್ಕಾರ MP ಬರ್ತಾರೆ. ಒಂದು ಅಭಿಪ್ರಾಯ ಇದೆ, ಹೇಳಿ. 25 ಜನ MP ಏನು ಮಾಡ್ತಾ ಇಲ್ಲ ಅಂತಾನು ಹೇಳ್ತಾ ಇದಾರೆ. ಇಲ್ಲ ಸರಿಯಾ. ಇದು ಕೇಂದ್ರದಲ್ಲೂ ಅವರೇ ಬರ್ತಾರೆ, ರಾಜ್ಯದಲ್ಲಿ MP ಗಳಲ್ಲಿ 20 ಸೀಟ್ ಅವರೇ ಬಂದ್ರು, ಅವರೇ ಹೆಲ್ಪ್ ಆಯ್ತಾರೆ. ನರೇಂದ್ರ ಮೋದಿ ಇನ್ನೂ ಮುಂದಕ್ಕೆ ಒಳ್ಳೇದನ್ನೇ ಮಾಡೋರು ಹೊರತು ಕೆಟ್ಟದಂತೂ ಯಾವುದೇ ಕಾರಣಕ್ಕೂ ಮಾಡಿಕ್ಕಿಲ್ಲ ಸರ್ ಅವರು. ಈಗ ಮೊನ್ನೆ ನೋಡಿದ್ರಲ್ಲ ವಿಧಾನಸೌಧದಲ್ಲಿ ಪಾಕಿಸ್ತಾನ ಚಲೋ ಇದ್ರು ಚಲೋ ಅಂತ ಬರೀ ಈ ಹೆಸರು ಹೇಳ್ಕೊಂಡು ಕುಣಿಸ್ಕೊಂಡ ಹೊರತು ಇನ್ನೇನು ಮಾಡ್ತಲ್ಲ ಅವರು. ಅಷ್ಟೇ ಕಾಲಹರಣ ಮಾಡ್ತಾ ಇದಾರೆ ಅಂತ ಕಾಲಹರಣ ಮಾಡ್ತಾವ್ರೆ ಅಷ್ಟೇ ಸರ್. ಧನ್ಯವಾದಗಳು. ನಿಮ್ಮ ಹೆಸರಣ್ಣ? ಮಂಜುನಾಥ್ ಅಂತ. ಅಣ್ಣ, ಭಾರತದ ಪ್ರಧಾನಮಂತ್ರಿಗಳು ಯಾರಾಗ್ಬೇಕು ಅನ್ಕೊಂಡಿದ್ರ? ಯಾರಾದ್ರೂ ಅಷ್ಟೇ ಸರ್. ದೇಶದ ಪರಿಸ್ಥಿತಿ ಏನಿದೆ ಅದಕ್ಕಿಂತ ಕೀಳಾಗೆ ಹೋಗುತ್ತೆ ಹೊರತುವೆ ಬರೀ ದೇಶ ಕಾಯ್ತೀನಿ ಅಂತ ಹೊರತುವೆ ಜನಗಳು ಸಣ್ಣ ಪುಟ್ಟ ಜನಗಳಿಗೆ ಏನು ಅನುಕೂಲ ಆಗ್ತಾ ಇಲ್ಲ. ಬಟ್ ಅವ್ರ ಮೇಲ್ನೋಟಕ್ಕೆ ಯಾರಾದ್ರೂ ಅಷ್ಟೇ, ಕಾಂಗ್ರೆಸ್ ಆಗ್ಲಿ BJP ಆಗ್ಲಿ, ಯಾರು ಆಡಳಿತಕ್ಕೆ ಬಂದ್ರು ಅವ್ರವ್ರ ಪರಿಸ್ಥಿತಿ ಗೆಲ್ಲೇಬೇಕು.
ಇವತ್ತಿನ ಬೆಲೆಗಳು ಗಗನ ವಸ್ತುಗಳು ಮೇಲಕ್ಕೆ ಹೋಗ್ಲೇಬೇಕು. ಬಟ್ ಬೇರೆ ಅನೈತಿಕ ಚಟುವಟಿಕೆಗಳಿಗೆ ಕ್ರಮ ತಗೊಂತ ಇಲ್ಲ. ಕೇಂದ್ರನೇ ಆಗ್ಲಿ ರಾಜ್ಯ ಸರ್ಕಾರನೇ ಆಗ್ಲಿ ಯಾರು ಕ್ರಮ ತಗೊಂತಲ್ಲ. ಬಟ್ ಅದನ್ನ ಅಭಿವೃದ್ಧಿ ಮಾಡ್ತೀನಿ ಇದನ್ನ ಅಭಿವೃದ್ಧಿ ಮಾಡ್ತೀನಿ ಅನ್ನೋದನ್ನ ಬಿಟ್ರೆ ಸಣ್ಣ ಪುಟ್ಟರ ಹಾಳಾಯ್ತಾರ ಅದ್ರ ಬಗ್ಗೆ ಕೇರ್ ತಗೊಂತಲ್ಲ. ಈಗ ಮುಂದಿನ ಪ್ರಧಾನಿ ಬಂದು ಮೋದಿ ಇಲ್ಲ ರಾಹುಲ್ ಗಾಂಧಿ ಇಬ್ರಲ್ಲಿ ಯಾರು ಅಂತ? ಇನ್ನೇನಿಗೆ ಎಲ್ಲ ಬಿಜೆಪಿ ಮೇಲೆ ಅಲೆ ಇರೋದು, ಬಿಜೆಪಿನೇ ಆಗುತ್ತೆ. ಮೋದಿನೇ ಬರ್ತಾರೆ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹೌದು, ಎಲ್ಲ ಈಗ ಅಲೆ ಇರೋದೇ ಅದೆಲ್ಲ ಈಗ ಅದರಿಂದಾಗಿ ಆಗುತ್ತೆ. ನಿಮ್ಮ ಮಂಡ್ಯ ಲೋಕಸಭಾ ಕ್ಷೇತ್ರದ ಬಗ್ಗೆ ಮಾತಾಡೋದಾದ್ರೆ ನಿಖಿಲ್ ಕುಮಾರಸ್ವಾಮಿನ ಇಲ್ಲ ಸುಮಲತನ? ನಿಖಿಲ್ ಕುಮಾರಸ್ವಾಮಿ ಸರ್. ಯಾಕಣ್ಣ? ಯಾಕೆಂದ್ರೆ ಈಗ ಲಾಸ್ಟ್ ಟೈಮ್ ಪಾಪ ಅವರು ನಿಂತಿದ್ರು. ಈಗ ಅನುಕಂಪನ ಮನ್ಸಂಗ್ ಇದ್ದೇ ಇರುತ್ತೆ. ಹೌದು, ಲಾಸ್ಟ್ ಟೈಮ್ ಅವ್ರು ನಿಂತಿದ್ರು. ಹಾ ಅವ್ರು ಪ್ರಪ್ರಥಮ ಬಾರಿಗೆ ನಮ್ಮ ಮಂಡ್ಯ ಡಿಸ್ಟಿಕ್ ಅಲ್ಲಿ ನಿಂತಿದ್ರು. ಹೌದು, ಅವ್ರಿಗೆ ನಾವು ಓಟ್ ಹಾಕಿಲ್ಲ, ಅದು ಸೆಕೆಂಡ್ರಿ. ಬಟ್ ಆದ್ರೂ ಅವ್ರು ಸೋತವ್ರೆ. ಪಾಪ ಅವ್ರು ಸೋತವ್ರು ಅಂತ ಅನುಕಂಪಕಾರ ಸರಿ ಅವ್ರಿಗೆ ನಾವು ಮತ ಹಾಕ್ಬೇಕು ಅಂತ ಒಂದು ಭಾವನೆ ಇರುತ್ತದೆ. ಜನ ಅಭಿಪ್ರಾಯ ಹೇಗಿರುತ್ತೆ ಅನ್ನೋದು ಹೇಳಕ್ಕಾಗಲ್ಲ. ಈಗ 5 ವರ್ಷಗಳು ಸುಮಲತಾ ಅವ್ರು ಇದ್ರಲ್ಲ, ಅವರು ಗೆಲ್ಲೋ ಚಾನ್ಸಸ್ ಇದೆಯಲ್ವಾ? ಸುಮಲತಾ ಅವ್ರು ಇದ್ರು ಅಂತ ಹೇಳ್ತಾರೆ. ಅವ್ರು ಅಲೇ ಇಲ್ಲ ಸರ್. ಎಲ್ಲೋ ಅವ್ರ ಮಾತು, ಅವ್ರು ಬರ್ತಾರೆ, ಅವ್ರು ಗೆಲ್ತಾರೆ. ಅವ್ರಿಗೆ ಆದಂತ ಒಳ್ಳೆ ಅಭಿಪ್ರಾಯ ಜನಗಳ ಭಾವನೆಗಳಲ್ಲಿ ಯಾರ ಭಾವನೆಯಲ್ಲೂ ಇಲ್ಲ. ಅಭಿವೃದ್ಧಿ ಕಾರ್ಯಗಳೇನಾದ್ರು ಮಾಡಿದಾರ? ಅಭಿವೃದ್ಧಿ ಕಾರ್ಯ ಅಂತಂದ್ರೆ ಅವ್ರು ನಾವು ಮಾಡಿದೀವಿ ಅಂತ ಅವ್ರು ಹೇಳ್ತಾರೆ. ಅಭಿವೃದ್ಧಿ ಕಾರ್ಯಗಳು ಹೇಳಿದ್ನಲ್ಲ ಸರ್, ಯಾರು ಅಭಿವೃದ್ಧಿ ಕಾರ್ಯಗಳು ಮಾಡೋದನ್ನ ಬರೀ ಮಾತಲ್ಲಿ ಹೇಳ್ತಾ ಇದಾರೆ ಅಷ್ಟೇ. ಅದನ್ನ ಮಾಡಿರೋದನ್ನ ದೊಡ್ಡ ಮಟ್ಟದಲ್ಲಿ ಮಾಡಿರ್ತಾರೆ, ಸಣ್ಣ ಪುಟ್ಟ ಮಟ್ಟದಲ್ಲಿ ಯಾರಿಗೂ ತಲುಪಿರಲ್ಲ. ಓಕೆ, ಸರಿ ಸರ್, ಧನ್ಯವಾದಗಳು ಸರ್. ನಮಸ್ಕಾರ ಸರ್. ಅಣ್ಣ, ನಿಮ್ಮ ಹೆಸರು? ಎಲುವೇಗೌಡ ಅಂತ ಹೇಳಿ ಸರ್. ಅಣ್ಣ, ಭಾರತದ ಪ್ರಧಾನಮಂತ್ರಿಗಳು ಮುಂದೆ ಯಾರಾಗ್ಬೇಕು ಅನ್ಕೊಂಡು ಸರ್? ಪ್ರಧಾನ ಮಂತ್ರಿ ಮೋದಿನೇ ಆಗ್ಬೇಕು ಸರ್ ಅವರು. ಯಾಕೆ ಅಂತಂದ್ರೆ ಈಗ ಎಷ್ಟೋ ಜನ ಪ್ರಧಾನ ಮಂತ್ರಿಗಳನ್ನ ನಾನು ನೋಡಿದ್ದೀನಿ. ಆದ್ರೂ ಈಗ ಏನಾದ್ರೆ ಅವರೇ ಆಗ್ಬೇಕು. ಯಾಕೆಂದ್ರೆ ಎಲ್ಲರೂ ಏನಾದ್ರೆ ಸ್ವಂತ ಸ್ವಾರ್ಥದಲ್ಲಿ ಹೋಗ್ತಾ ಇದ್ದಾರೆ. ಅವರು ಸ್ವಾರ್ಥ ಏನಿಲ್ಲ ಅವರಲ್ಲಿ. ಏನಪ್ಪಾ ಅಂದ್ರೆ ಅವರ ಸಬಾರ್ಡಿನೇಟ್ಸ್ ಇರ್ತಾರಲ್ಲ, ಅವರೆಲ್ಲ ಸ್ವಲ್ಪ ಸರಿಯಾಗಿ ಕೆಲಸ ಮಾಡ್ಬೇಕು. ಅದೆಲ್ಲ ಮಾಡಿಕ್ ಹೋಗ್ತಾ ಇಲ್ಲ. ಎಲ್ಲ ಅವ್ರವ್ರ ಸ್ವಾರ್ಥ ನೋಡ್ತಾ ಇದ್ದಾರೆ. ಯಾರು ಏನು ಕೆಲಸ ಮಾಡ್ತಾ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಆ ದೃಷ್ಟಿ, ಆ ಪದ ಅವ್ರಿಗೆ ಇರ್ಲಿಲ್ಲ. ಈಗ ಏನಿದ್ರು ಅವ್ರಿಗೆ ಕುರ್ಚಿ ಬೇಕು, ಅಧಿಕಾರ ಬೇಕಷ್ಟೇ. ಅದೇ ಇದ್ರಲ್ಲಿ ಕಾಂಗ್ರೆಸ್ ಕೂಡ ಸ್ಪರ್ಧೆ ಮಾಡ್ತಾ ಇದೆ ಅದೇ ಚುನಾವಣೆ. ಮಾಡ್ಲಿ ಸರ್, ಮಾಡಿದ್ರು ಕಾಂಗ್ರೆಸ್ ನಲ್ಲಿ ಈಗ ಏನಾಗಿದೆ ಸರ್, ಈಗ ಸ್ವಲ್ಪ ಹೆಚ್ಚು ಕಡಿಮೆ ಈಗ 75-80 ವರ್ಷ ಆಯ್ತು ಕಾಂಗ್ರೆಸ್ ಬಂದಿ. ಮಾಡಿದ್ದಾರೆ, ಮಾಡಿಲ್ಲ ಅಂತ ಹೇಳುವಂಗಿಲ್ಲ. ಕಾಂಕ್ರೀಟ್ ಆಗಿ ಏನೂ ಕೆಲಸ ಮಾಡಿಲ್ಲ. ಒಂದು ಉದಾಹರಣೆ ತಗೊಳ್ಳೋದಾದ್ರೆ ಕಾವೇರಿ ನೀರಿನಲ್ಲೇನು ಎಷ್ಟೋ ಈಗ ನಮ್ಮ ಕರ್ನಾಟಕದವ್ರನ್ನ ಬೇಕಾದಷ್ಟು ಆಯ್ತು. ಅವರೇ ಈಗೆಲ್ಲ ಇದ್ರು ಅಲ್ಲಿ ಟ್ರಿಬ್ಯುನಲ್ಲೆಲ್ಲ. ಅದಕ್ಕೇನಾದ್ರೂ ಒಂದು ಶಾಶ್ವತ ಪರಿಹಾರಗಳು ನಮ್ಮ ಇವ್ರು ದೇವೇಗೌಡರೇ ಇದ್ರು, ಆಗ್ಲೇ ಮಾಡಬಹುದಾಗಿತ್ತು. ಯಾವ್ಯಾವ್ದ್ರಲ್ಲಿ ಈಗ ನಮಗೆ ಬೇಕಾದಷ್ಟು ದಿನ ಅವ್ರಿದ್ರು, ಈಗ ನಮ್ಗೆ ಮಾಡಿಲ್ಲ ಅವರು. ಈಗ ಏನಿದ್ರು ಅವರು ಸ್ವಾರ್ಥತೆಯಿಂದ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮಂಡ್ಯ ಲೋಕಸಭಾ ಚುನಾವಣೆ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಗೆಲ್ಲೋದಿಲ್ಲ ಸರ್, ಗೆಲ್ಲೋದಿಲ್ಲ. ಸುಮಲತಾ ನಿಂತ್ಕೊಂಡ್ರೆ ಗೆಲ್ತಾರ? ಸುಮಲತಾ ಅವರು ಕಷ್ಟ ಇದೆ ಸರ್, ಇವತ್ತು ಅವರು ಕಷ್ಟ ಆಗಿದೆ. ನಮ್ಮ ಆಮೇಲೆ ಇಲ್ಲಿ ಯಾರು ಸ್ಥಳದವರು ಎಲ್ಲ ಹೊರಗಡೆಯಿಂದ ಬರ್ತಾ ಇದ್ದಾರೆ. ಯಾರು ನಮ್ಮಲ್ಲಿ MP ಇಲ್ಲಿ MLA ಯಾರೋ ಸ್ವತಃ ಇರೋರು ಏನಪ್ಪಾ ಅಂದ್ರೆ ಇಲ್ಲಿ ಪಾಂಡವಪುರದಲ್ಲಿ ಇರೋರು ಯಾರು ಇರೋದೇ ಇಲ್ಲ. ಎಲ್ಲ ಬೇರೆ ಇಬ್ರು ಬಿಟ್ಟು ಹೊಂಟೈತಾ ಇದಾರೆ, ಹೊರಗಡೆನೆ ಇರ್ತಾರೆ. ಯಾವಾಗ್ಲೂ ಅವ್ರಿಗೆ ಬೇಕಾದಾಗ ಬರ್ತಾರೆ. ಸುಮಲತಾ ಅವರು ಈಗಾಗ್ಲೇ ಅವ್ರು MP ಆಗಿದ್ದಾರೆ, ಮತ್ತೆ ಅವ್ರು ಸ್ಪರ್ಧೆ ಮಾಡಿದ್ರೆ ಗೆಲ್ತಾರ ಅಂತ? ಗೆಲ್ಲೋದಿಲ್ಲ ಸರ್, ಅವ್ರ ಕಷ್ಟ, ಗೆಲ್ಲಿಕ್ ಆಗೋದಿಲ್ಲ. ಯಾವ್ದೇ ಅಭಿವೃದ್ಧಿ ಕಾರ್ಯಗಳು ಮಾಡಿಲ್ಲ ಅಂದ್ಬಿಟ್ಟು ಸರ್, ಎಲ್ಲ ಸಣ್ಣ ಪುಟ್ಟ ಹೇಳಿ ನಾವು ಪೇಪರ್ ನಲ್ಲಿ ನೋಡ್ತಾ ಇರೋದು ಎಲ್ಲ ಮಾಡಿದ್ದಾರೆ. ಯಾವ್ದು ಕಾಂಕ್ರೀಟ್ ಆದ ಕೆಲಸ ಏನು ಮಾಡಿಲ್ಲ ಅವ್ರು. ಸುಮ್ಮನೆ ರಾಜಕಾರಣಿಗಳು ಹೆಂಗ್ ಮಾತಾಡ್ತಾರ ಅದ್ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ, ಏನೂ ಮಾಡಿಲ್ಲ ಅವ್ರು. ಧನ್ಯವಾದಗಳು ಸರ್. ಸರ್ ನಮಸ್ಕಾರ. ನಿಮ್ ಹೆಸರಣ್ಣ? ಪ್ರಾಣೇಶ್. ಅಣ್ಣ, ನೀವ್ ಎಲ್ನವ್ರಣ್ಣ? ಸರ್, ನಾವು ಇಲ್ಲಿ ಶಂಭುನಳ್ಳಿ ಅಂತ. ಏನ್ ವೃತ್ತಿ ಮಾಡ್ತೀರಾ? ನಮ್ದು ಆಟೋ ಡ್ರೈವರ್, ಬೆಳಗ್ಗೆ ಎದ್ದೆ ಆಟೋ ಓಡಿಸ್ತೀವಿ. ಮುಂದಿನ ಪ್ರಧಾನಮಂತ್ರಿಗಳು ಯಾರಾಗ್ಬೇಕು ಅನ್ಕೊಂಡಿದ್ರ? ಮೋದಿ ಅವರಾಗಿ. ಯಾಕಣ್ಣ? ತುಂಬಾ ಅಭಿವೃದ್ಧಿ ಮಾಡಿದ್ದಾರೆ. ಇವಾಗ ರೈಲ್ವೆ ತಗೊಂಡ್ರೆ 1-2 ಬರ್ತಿದಾವ, ಈಗ 16 ಬರ್ತವೆ. ಈಗ ಹೈವೇಗಳೆಲ್ಲ ಚೆನ್ನಾಗಾಯ್ತಾ ಇದಾವೆ. ಮತ್ತೆ ಮುಂದಿನ ಬೆಳಿಗ್ಗೆಗಳೆಲ್ಲ ಒಳ್ಳೆ ಅಭಿವೃದ್ಧಿ ಕಾಣ್ತಾರೆ. ಹಾಗಾಗಿ ಅವರೇ ಬೇಕು ಅಂತ ನಾನು ಕೇಳ್ತೀನಿ. ಅದೇ ಚುನಾವಣೆಯಲ್ಲಿ ಕಾಂಗ್ರೆಸ್ ಕೂಡ ಸ್ಪರ್ಧೆ ಮಾಡ್ತಾ ಇದೆ. ಹೌದು, ಅದರಲ್ಲಿ ರಾಹುಲ್ ಗಾಂಧಿ ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ಪರ್ಧೆ ಮಾಡೋರು. ಈಗ ನಾವು ತಗೊಂಡ್ರೆ ಈಗ ಪ್ರಧಾನ ಮಂತ್ರಿ ದೇವೇಗೌಡರು ಆಗಿದ್ರು, ಈಗ ಖರ್ಗೆಯವರು ಇದ್ದಾರೆ, ಅವರು ಆಗ್ಬೋದು, ಏನ್ ತೊಂದ್ರೆನಿಲ್ಲ. ಈಗ ನಮ್ಮ ಕರ್ನಾಟಕದಲ್ಲಿ ಆದ್ರೂ ಇನ್ನೂ ಉತ್ತಮ. ಅವ್ರು ಏನೇನು ಅಭಿವೃದ್ಧಿ ಮಾಡ್ತಾರೆ ಅನ್ನೋದೆಲ್ಲ ಜನಗಳಿಗೆ ತೋರಿಸಿದ್ರೆ ಇನ್ನೂ ಒಳ್ಳೇದಪ್ಪ. ಹಾಗಾಗಿ ಅವರು ಆದ್ರೆ ಏನ್ ತೊಂದ್ರೆ ಇಲ್ಲ. ಅದೇ ಮೋದಿ ತರನೇ ಅವರು ಮಾಡಿದ್ರೆ ಜನಗಳಿಗೆ ಅನುಕೂಲ ಆಗುತ್ತೆ. ಮಂಡ್ಯ ಲೋಕಸಭಾ ಚುನಾವಣೆ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಇಲ್ಲ ಸುಮಲತಾ ಅವರು ಯಾರು ನಿಂತ್ರೆ ಗೆಲ್ತಾರೆ? ನಮ್ಗೆ ಇವರಿಬ್ರು ಏನ್ ಬೇಕಾಗಿಲ್ಲ. ನಮ್ಗೆ ಬೇಕಾಗಿರೋದು ಇವಾಗ ಪುಟ್ಟರಾಜಣ್ಣ ಮೇನು.
ಅವ್ರ ನಿಂತ್ರೆ ನಾವು ವೋಟ್ ಮಾಡ್ತೀವಿ. ಪುಟ್ಟರಾಜಣ್ಣ ಅವರು ಏನೇನ್ ಮಾಡಿದ್ದಾರೆ? ತುಂಬಾ ಪಾಂಡವಪುರದಲ್ಲಿ ಆಗ್ಲಿ ಲೋಕಸಭೆ ಚುನಾವಣೆ ಆಗ್ಲಿ ಭಾರಿ ತೊಂದರೆ ಇಲ್ದಂಗೆ ಎಲ್ಲಾ ಅಭಿವೃದ್ಧಿನೂ ಮಾಡಿದ್ದಾರೆ. ರೋಡ್ ಮಾಡವ್ರೆ, ನೀರ್ ಕೊಡ್ಸವ್ರೆ, ಮನೆಗಳು ಮತ್ತೆ ಬಡವರು ಚಿಕ್ಕ ಅವ್ರ ಇವ್ರು ಅಂತೆಲ್ಲ ಎಲ್ಲಾ ಕೆಲಸನೂ ಮಾಡ್ತಾರೆ. ಅವರು ಜನಗಳ ಕಷ್ಟಗಳಿಗೆ ಸ್ಪಂದಿಸ್ತಾರ? ತುಂಬಾ ಮನೆಗಳಿಗೆಲ್ಲ ಹೋಯ್ತಾರೆ, ಭೇಟಿ ಮಾಡ್ತಾರೆ, ಕಾರ್ಯಕ್ರಮ ಇದ್ರೆ ಹೋಗ್ತಾರೆ, ತುಂಬಾ ಎಲ್ಲಾನು ಅನುಕೂಲ ಮಾಡಿದ್ದಾರೆ. ಹಾಗಾಗಿ ಎಲ್ಲ ಅವ್ರನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಪುಟ್ಟರಾಜಣ್ಣನೇ ಬರ್ಬೇಕು ಅಂತ ಹೇಳ್ತಾರೆ. ಅವರೇ ಧನ್ಯವಾದ ಅಣ್ಣ. ನಿಮ್ಮ ಹೆಸರಣ್ಣ? ಅನಿಲ್ ಕುಮಾರ್, ಎಲ್ಲಿಂದ ಅಣ್ಣ? ಪಾಂಡವಪುರ ಅಂದ್ರೆ ವಾಸ ಒಂದು ಹಿರೇಮರಳಿ. ಅಣ್ಣ ನಿಮ್ ವೃತ್ತಿ? ಪಿಗ್ಮಿ ಏಜೆಂಟ್. ಏನಣ್ಣ ಅದು ಹಂಗಂದ್ರೆ? ಜನಗಳ ಹತ್ರ ದುಡ್ಡು ಕಲೆಕ್ಟ್ ಮಾಡ್ಕೊಳ್ಳೋದು, ತಗೊಂಡು ಬ್ಯಾಂಕ್ ರಿಮಿಟ್ ಮಾಡಿಸೋದು. ಓಕೆ. ಅಂದ್ರೆ ಅವ್ರ ಅಮೌಂಟ್ ನ ಸೇವ್ ಮಾಡೋದು ಅಷ್ಟೇ. ಓಕೆ. ವರ್ಷಕ್ಕೊಂದ್ಸಲ ರಿಮಿಟ್ ಮಾಡ್ಕೊಳ್ಳೋದು ಅಷ್ಟೇ. ಓಕೆ. ಅಣ್ಣ, ಭಾರತದ ಮುಂದಿನ ಪ್ರಧಾನಮಂತ್ರಿಗಳು ಯಾರಾಗ್ಬೇಕು ಅನ್ಕೊಂಡಿದ್ರ? ಫಸ್ಟ್ ಅಭ್ಯರ್ಥಿ ಘೋಷಣೆಗಳಾಗಬೇಕಲ್ಲ. ಈಗ ಬಿಜೆಪಿಯಲ್ಲಿ ನಮ್ಮ ನರೇಂದ್ರ ಮೋದಿ ಅವರು ಇದ್ದಾರೆ, ಕಾಂಗ್ರೆಸ್ ಅಲ್ಲಿ ಇಬ್ರು ಇದ್ದಾರೆ, ಮಲ್ಲಿಕಾರ್ಜುನ ಖರ್ಗೆ ಇಲ್ಲ ರಾಹುಲ್ ಗಾಂಧಿ. ನಿಮ್ ಪ್ರಕಾರ ಯಾರಾಗ್ಬೇಕು? ಮೋದಿ ಇಷ್ಟಪಡ್ತೀವಿ. ಯಾಕೆ? ಮೋದಿ ಅವರು ಏನ್ ಮಾಡಿದಾರೆ, ಅವ್ರು ಯಾಕೆ ಆಗ್ಬೇಕು? ಏನ್ ಮಾಡಿದ್ದಾರೆ ಅಂತ ಅದಕ್ಕೆ ಇಷ್ಟು ವರ್ಷ ನಡೆದಿರೋ ಸಾಕ್ಷಿ ಗೊತ್ತಾಗುತ್ತಲ್ಲ. ರಾಹುಲ್ ಗಾಂಧಿ ಅಷ್ಟು ನಾವು ಒಪಿನಿಯನ್ ಕೇಳ್ತಲ್ಲ. ಅವ್ರು ಮಾಡೋ ಈಗ ಸುಮಾರು ಬೇರೆ ಬೇರೆ ಆಟಗಳು ಮಾಡಿದ್ದಾರೆ, ಮತ್ತೊಂದು ಮಾಡಿದಾರಲ್ಲ, ಅದಕ್ಕಿಂತ ಅಷ್ಟೇನು ಮನ್ನಣೆ ಇಲ್ಲ. ಭಾರತ್ ಜೋಡೋ ಮತ್ತೊಂದು ಮಾಡ್ತಾರಲ್ಲ, ಅದಕ್ಕಿಂತ ಭಾರತ್ ಜೋಡೋ ಕಿತ್ತು ಹೋಗಿಲ್ಲ, ಅದೆಲ್ಲ ಹೋಗಿಲ್ಲ, ಒಗ್ಗಟ್ಟಾಗಿದೆ. ಅದು ಒಗ್ಗಟ್ಟ ಪ್ರಯತ್ನ ಮಾಡ್ಬೇಕಾಗಿತ್ತು. ಅದ್ಬಿಟ್ಟು ಅವರು ತಿರ್ಗಾ ಮತ್ತೆ ಭಾರತ್ ಜೋಡೋ ಮಾಡ್ಕೊಂಡು ಅವ್ರೇನೋ ಇದು ಮಾಡ್ತಾ ಇದಾರೆ. ಅದೇ ಬೆಟರ್ ಈಗ ಮೋದಿನೇ ಬೆಟರ್ಸ್ ಅನ್ಸುತ್ತೆ. ಅವ್ರು ಮಾಡೋ ಕೆಲಸ ಮತ್ತೊಂದು ಬೇರೆ ಬೇರೆ ಅನ್ಸ್ಕೊಂಡ್ರೆ ಸದ್ಯದಲ್ಲಿ ಮೋದಿ ಬೆಟರ್ಸ್. ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಅಲೆ ಇದೆಯಲ್ವಾ, ಮತ್ತೆ ಹೇಗ್ ಬರುತ್ತೆ ಅಂತ? ಕಾಂಗ್ರೆಸ್ ಅಲೆ ಇಲ್ಲ ಸರ್, ಅವ್ರು ಕೂಡ ಸ್ಕೀಮ್ ಬಂದಿದೆ ಅಷ್ಟೇನೆ. ಹೆಂಡತಿ ಕಿತ್ತಿ ಗಂಡನ್ ಕೊಡ್ತಾ ಇದಾರೆ, ಬಟ್ ನಮ್ ಕಿತ್ತಿ ಇನ್ನೊಬ್ರು ಕೊಡ್ತಾ ಇದಾರೆ ಅಷ್ಟೇನೆ. ಅದೇ ಸ್ಕೀಮ್ ಮಾಡ್ಕೊಂಡ್ರು ಅಷ್ಟೇ. ಅವ್ರು ಏನಪ್ಪಾ ಅಂದ್ರೆ ಅದ್ರ ಬದಲು ಜನಗಳನ್ನೇ ಅವರು ಸ್ವಂತ ವೃತ್ತಿ ಏನೋ ಇಂಪ್ರೂವ್ ಮಾಡ್ಕೊಂಡು ಅವರೇ ಬದುಕಂಗ್ ಮಾಡ್ಬೇಕು. ಎಲ್ಲಾರು ಏನ್ ಮಾಡ್ತಾರೆ, ಅವರು ಎಲ್ಲ ದುಡ್ಡು ಕೊಟ್ಟು ಅವ್ರು ಮತ್ತೆ ಸೋಂಬೇರಿಗಳ ತರ ಮಾಡ್ತಾ ಇದಾರೆ. ಅದು ಸ್ಕೀಮ್ ಒಳ್ಳೇದಲ್ಲ ಅಂತ ನನ್ನ ಪಾಲಿಸಿ. ಹೈ ವೋಲ್ಟೇಜ್ ಲೋಕಸಭಾ ಕ್ಷೇತ್ರದ ಬಗ್ಗೆ ನಾವು ಮಾತಾಡೋದಾದ್ರೆ, ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ನಿಂತ್ರೆ ಗೆಲ್ತಾರ ಇಲ್ಲ ಸುಮಲತಾ ಅವ್ರು ನಿಂತ್ರೆ ಗೆಲ್ತಾರ? ಇಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಯಾರು ಇರ್ತಾರೆ ಇದನ್ನ ಘೋಷಣೆ ಆಗಿಲ್ಲವಲ್ಲ. ಸುಮಲತಾನೇ ಆದ್ರೆ ಬೆಟರ್ ಇರ್ತದೆ ಅನ್ಕೊಂಡಿದ್ದೀನಿ ಅಷ್ಟೇ. ಅವ್ರು ಏನು ಅಭಿವೃದ್ಧಿ ಕಾರ್ಯಗಳು ಮಾಡಿಲ್ಲ ಅಂತೇಳಿ ಮಾತು ಬರ್ತಾ ಇದೆ, ನೀವೇನ್ ಹೇಳ್ತೀರಾ? ನಿಖಿಲ್ ಕುಮಾರಸ್ವಾಮಿ ಅವ್ರು ಏನ್ ಮಾಡಿಲ್ವಲ್ಲ. ಇಲ್ಲಿ ಒಂದು ಅವಕಾಶ ಕೊಟ್ರೆ ಅವರು ಮಾಡ್ಬೋದು. ನಿಖಿಲ್ ಕುಮಾರ್ ಅದೇ ಹೇಳಿದ್ರು, ಇಲ್ಲಿ ನಿಂತಿದಾಗ ನಾನು ಮಾಡ್ಬೋದೇ ಇರ್ತೀನಿ, ಇಲ್ಲಿ ಸಾರಿ ಮಂಡ್ಯದಲ್ಲೇ ಇರ್ತೀನಿ, ಮಂಡ್ಯದಲ್ಲೇ ಮನೆ ಮಾಡ್ಕೊಂಡಿರ್ತೀನಿ, ಇಲ್ಲಿ ಮಗಳ ಮದುವೆ ಆದ್ರೆ ಇಲ್ಲೇ ಆಗ್ತೀನಿ ಅಂತ ಹೇಳಿದ್ರು. ಆತ ನಡ್ಕೊಂಡಿಲ್ಲ, ಅವರು ಯಾವುದೂ ಇಲ್ಲ. ಮತ್ತೆ ಸುಮಲತಾ ಅವರು ಸ್ವಲ್ಪ ಮಧ್ಯ ವಿಸಿಟ್ ಹಾಕಿದ್ದಾರೆ. ಅವರು ಈಗ ನಿಖಿಲ್ ಕುಮಾರ್ ಗೋಸ್ಕೊಂಡ್ರೆ ಸುಮಲತಾ ಬೆಟರ್. ಧನ್ಯವಾದಗಳು ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್, ಹೇಳಿ ಸರ್. ನಿಮ್ಮ ಹೆಸರು? ರಾಜು ಅಂದ್ಬಿಟ್ಟು. ನೀವು ಪಾಂಡವಪುರದವರನ್ನ? ಹೌದು ಸರ್, ಪಾಂಡವಪುರದವನು. ವೃತ್ತಿ ಆಟ ಓಡಿಸ್ತೀವಿ ಇಲ್ಲಿ. ಭಾರತದ ಪ್ರಧಾನಮಂತ್ರಿಗಳು ಯಾರಾಗ್ಬೇಕು ಅನ್ಕೊಂಡಿದ್ರ? ನಮ್ಗೆ ಸರ್ ನರೇಂದ್ರ ಮೋದಿ ಇದ್ರೇನೆ ಚಂದ. ಯಾಕೆ? ನಮ್ಗೆ ಅದೇನು ಇಷ್ಟ ಸರ್. ಅವರು ಸ್ವಲ್ಪ ಎಲ್ಲ ಅವರು ಕೊರೋನಾ ಟೈಮಲ್ಲಿ ಎಲ್ಲ ಇದ್ ಮಾಡಾರೆ. ಮುಂಚೆನೂ ಹಂಗೆ ಸ್ವಲ್ಪ ವ್ಯಾಕ್ಸಿನ್ಸ್ ಎಲ್ಲ ಕೊಟ್ಟಿದ್ದಾರೆ ಅಂತ ಹೇಳ್ತೀರಾ? ಕೊಟ್ಟವ್ರೆ. ಎಲ್ಲ ಸ್ವಲ್ಪ ಎಲ್ಲ ಸ್ಪಂದಿಸ್ತಾರೆ, ಎಲ್ಲ ಮಾಡ್ತಾರೆ. ಪ್ರಧಾನಮಂತ್ರಿ ನೆಕ್ಸ್ಟ್ ಅವರೇ ಆದ್ರೇನೆ ಒಳ್ಳೇದು ನಮ್ಗೆ. ಕಾಂಗ್ರೆಸ್ ಕೂಡ ಸ್ಪರ್ಧೆ ಮಾಡ್ತಾ ಇದೆ ಪ್ರಧಾನಿ ಸ್ಥಾನಕ್ಕೆ. ನಮ್ಗೆ ಸರ್ ನಮ್ಗೆ ಸರ್ ಅವ್ರು ಇವ್ರಂತಲ್ಲ, ನಮ್ಗೆ ನರೇಂದ್ರ ಮೋದಿನೇ ಬೆಸ್ಟ್. ಇಲ್ಲಿ ಮಂಡ್ಯ ಲೋಕಸಭಾ ಚುನಾವಣೆ ಬಗ್ಗೆ ನಾವು ಮಾತಾಡೋದಾದ್ರೆ, ನಿಖಿಲ್ ಕುಮಾರಸ್ವಾಮಿ ನಿಂತ್ರೆ ಗೆಲ್ತಾರ ಇಲ್ಲ ಸುಮಲತಾ ಅವರ? ಅದ್ ನಮಗ್ ಗೊತ್ತಿಲ್ಲ ಸರ್, ನಮ್ ಸರಿಯಾಗಿ. ನಮ್ಗೆ ನಿಮ್ಮ ಅಭಿಪ್ರಾಯ ಹೇಳಿ. ನಮ್ಮ ಅಭಿಪ್ರಾಯ ಸರ್, ಈಗ ಸುಮಲತಾವ್ರಿಗಿಂತ ನಿಖಿಲ್ ಅಣ್ಣ ಬೆಸ್ಟ್ ಅಂತ ನನ್ನ ಅನ್ಸಿಕೆ. ಸುಮಲತಾ ಅವರು ಈಗಾಗ್ಲೇ 5 ವರ್ಷದ MP ಆಗಿದ್ದಾರೆ. ಅವರು ಗೆಲ್ಲೋ ಚಾನ್ಸಸ್ ಇದೆಯಲ್ವಾ? ಅವ್ರು ಏನು ಉಸಿರೇ ಇಲ್ವಲ್ಲ ಸರ್. ನಮ್ಮ ಪಾಂಡವಪುರಕ್ಕೆ ಏನ್ ಅಂತ ಬಂದು ನೋಡಿಲ್ಲ, ಏನಿಲ್ಲ, ಉಸಿರೇ ಇಲ್ಲ ಅವ್ರದ್ದು. ಅಭಿವೃದ್ಧಿ ಕಾರ್ಯಗಳು ಏನಾದ್ರು ಮಾಡಿದಾರ? ನಮಗ್ ತಿಳಿದ ಮಟ್ಟಿಗೆ ಏನು ಗೊತ್ತಿಲ್ಲ ಸರ್. ನಮ್ಗೆ ಅಭಿವೃದ್ಧಿ ಕಾರ್ಯಗಳು ಏನು ಮಾಡಿಲ್ಲ. ಏನು ಮಾಡಿಲ್ಲ ಅಂತ ನಮ್ಮ ಅನ್ಸಿಕೆ ಪ್ರಕಾರ. ನಮಗ್ ತಿಳಿದ ಮಟ್ಟಿಗೆ ಒಟ್ಟಿನಲ್ಲಿ ಆತರ ನೇಮಕಾವಸ್ಥೆ ಸರ್. ಒಂದ್ ಹೇಳ ನಿಖಿಲ್ ಅಣ್ಣ ಒಂದು ಅವ್ರಿಗೊಂದ್ ಚಾನ್ಸ್ ಕೊಟ್ಟು ನೋಡ್ಬೇಕು. ಅವರು ಮಾಡೋದು ಮಾಡ್ತಾರ ಬಿಡ್ತಾರ ಸೆಕೆಂಡ್ರಿ. ಅದು ಈಗ ಹೊಸ ಪೀಳಿಗೆಗಳು ಅವ್ರಿಗೊಂದ್ ಚಾನ್ಸ್ ಕೊಟ್ಟು ನೋಡ್ಬೇಕು. ನಿಖಿಲ್ ಅವ್ರು ನಿಂತ್ಕೊಂಡ್ರೆ ಗೆಲ್ತಾರೆ ಅನ್ಬಿಟ್ಟು ಹೇಳ್ತಾ ಇದ್ರ. ನಮ್ಮ ಅನ್ಸಿಕೆ ಪ್ರಕಾರ ಕೊಟ್ಟೆ ಬೆಸ್ಟ್ ಅಂತ ಅನಿಸ್ತದೆ. ಸರಿ ಅಣ್ಣ, ಧನ್ಯವಾದ. ಸರಿ ಸರ್.